ಒಂದು ಮಾಯಾಶಕ್ತಿಯಿಂದ ಬೇರೆಯವರ ಪ್ರತಿರೂಪನ ನಮಗ್ ಬೇಕಾದಾಗೆ ಕಂಟ್ರೋಲ್ ಮಾಡಬಹುದು ಅಂದ್ರೆ ಎಷ್ಟೆಲ್ಲ ಕ್ವಾಟ್ಲೆ ಕೊಡ್ಬೋದಲ್ವಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಿಲ್ಮಿ ಫ್ರೀಕ್. ಇವತ್ತು ನಾನು ಕನ್ನಡದ ಜೆರಾಕ್ಸ್ ಅನ್ನೋ ಸೀರೀಸ್ ನ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಸೀರೀಸ್ ನ ನಿರ್ದೇಶನ ಮಾಡಿರೋರು ಬ್ಲಿಂಕ್ ಸಿನಿಮಾ ನಿರ್ದೇಶನ ಮಾಡಿದಂತಹ ಶ್ರೀನಿಧಿ ಬೆನ್, ಜೊತೆಗೆ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಡಾಲಿ ಧನಂಜಯ ಅವರು. ಇನ್ನು ಇದರ ಕತೆ ವಿಚಾರಕ್ಕೆ ಬಂದ್ರೆ, ಚಿಕ್ಕ ವಯಸ್ಸಲ್ಲಿ ತುಂಬಾ ಎದುರ್ಕೋತಿದ್ದ ಹುಡುಗ ಅಂತ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಒಂದು ತಾಯ್ತನ ಕಟ್ಟಿಸ್ತಾರೆ. ಆ ತಾಯ್ತ ಕೆಳಗ್ ಬಿದ್ದು ಆ ತಾಯ್ತಕ್ಕೆ ಒಂದು ಮಿಂಚು ಹೊಡೆಯುತ್ತೆ. ಅದರಿಂದ ಅದಕ್ಕೊಂದು ಪವರ್ ಬಂದಿರುತ್ತೆ. ರಾಯದುರ್ಗ ಅನ್ನೋ ಊರಲ್ಲಿ ಒಂದು ಸಣ್ಣ ಹಳೆ ಜೆರಾಕ್ಸ್ ಅಂಗಡಿ ಇಟ್ಕೊಂಡಿರುವಂತ ಪ್ರಕಾಶನ ಕಥೆನೇ ಈ ಸೀರೀಸ್. ಅವನ ಜೆರಾಕ್ಸ್ ಶಾಪ್ ಅಲ್ಲಿರೋ ಜೆರಾಕ್ಸ್ ಮಿಷಿನ್ಗೆ ಆ ತಾಯ್ತ ಟಚ್ ಆಗಿ ಯಾವುದೋ ಒಂದು ಪವರ್ ಜೆರಾಕ್ಸ್ ಮಿಷಿನ್ಗೆ ಸೇರ್ಕೊಂಡು ಯಾವ ವ್ಯಕ್ತಿಯ ಫೋಟೋವನ್ನ ಜೆರಾಕ್ಸ್ ಮಾಡ್ತಾರೋ ಆ ವ್ಯಕ್ತಿಯ ಕ್ಲೋನ್ ಅಂದ್ರೆ ಪ್ರತಿರೂಪ ಹೊರಗಡೆ ಬರುತ್ತೆ. ಆ ಕ್ಲೋನ್ ಅನ್ನ ಅಂದ್ರೆ ಆ ಪ್ರತಿರೂಪನ ಹೀರೋ ತನ್ನ ತಾಯ್ತನ ಇಟ್ಕೊಂಡು ಆ ಕ್ಲೋನ್ ಅನ್ನ ಅಂದ್ರೆ ಪ್ರತಿರೂಪನ ಕಂಟ್ರೋಲ್ ಮಾಡ್ಬೋದು. ಇದೇ ಈ ಸೀರೀಸ್ ನ ಮೈನ್ ಪ್ಲಾಟ್. ಈ ಶಕ್ತಿನ ಇಟ್ಕೊಂಡು ಈ ಹೀರೋ ಇಡೀ ಸೀರೀಸ್ ಏನ್ ಮಾಡ್ತಾನೆ ಅನ್ನೋದನ್ನ ನೀವು ಸೀರೀಸ್ ಅಲ್ಲೇ ನೋಡ್ಬೇಕು. ಪ್ರಕಾಶ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ, ಜೊತೆಗೆ ಇವನ ಅಪ್ಪ ಅಮ್ಮನ ಕಳ್ಕೊಂಡು ದೊಡ್ಡಪ್ಪ ಇವನನ್ನ ನೋಡ್ಕೋತಿರ್ತಾನೆ. ಆದ್ರೆ ನೋಡ್ಕೋತಿರಲ್ಲ, ಇವನ ಹತ್ರನೇ ದುಡ್ಡನ್ನ ಕಿತ್ಕೋತಿರ್ತಾನೆ ಅಂತ ಹೇಳ್ಬೋದು. ಇನ್ನು ಮದುವೆ ಆಗು ಅಂತ ಟಾರ್ಚರ್ ಕೊಡುವಂತ ಗರ್ಲ್ ಫ್ರೆಂಡು, ನಾನಿನ್ನು ಸೆಟ್ಲ್ ಆಗಿಲ್ಲ, ಹೆಂಗ್ ಮದುವೆ ಆಗ್ಲಿ ಅಂತ ಅನ್ನೋ ಪ್ರಕಾಶ. ಇನ್ನು ಈ ಊರಲ್ಲಿ ನಡೆಯುವಂತ ಕ್ವಾಟ್ಲೆಗಳು, ಅಲ್ಲಿಯ ಪಾಲಿಟಿಕ್ಸ್, ಒಬ್ಬ ವ್ಯಕ್ತಿಯ ಆಪೋಸಿಟ್ ಇನ್ನೊಬ್ಬ, ಅವನ್ ಗೆಲ್ಬಾರ್ದು ಅಂತ ಇವನೇನ್ ಕುತಂತ್ರ ಮಾಡ್ತಾನೆ, ಇವನ್ ಗೆಲ್ಬಾರ್ದು ಅಂತ ಅವನೇನ್ ಕುತಂತ್ರ ಮಾಡ್ತಾನೆ, ಇವರಿಬ್ಬರ ಮಧ್ಯ ಒಬ್ಬ ಪೊಲೀಸ್ ನಿಂತ್ಕೊಂಡು ಅವನೇನೇನೆಲ್ಲ ಕ್ವಾಟ್ಲೆ ಮಾಡ್ತಾನೆ. ಜೊತೆಗೆ ಎರಡು ಪೊಲಿಟಿಕಲ್ ಪಾರ್ಟಿ ಮಧ್ಯ ಮೀಡಿಯಾ ಮತ್ತೆ ಸೋಷಿಯಲ್ ಮೀಡಿಯಾಗಳು ಹೇಗೆಲ್ಲ ಆಟ ಆಡುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಎರಡು ಆಪೋಸಿಟ್ ಪೊಲಿಟಿಕಲ್ ಲೀಡರ್ಸ್ಗಳ ಸೀಕ್ರೆಟ್ಸ್ನ ತಿಳ್ಕೊಂಡು ಅದನ್ನ ಇಟ್ಕೊಂಡು ಹೇಗೆ ಆಟ ಆಡ್ತಾನೆ. ಆ ಸೀಕ್ರೆಟ್ಸ್ಗಳು ಅವನಿಗೆ ಗೊತ್ತಿರೋದು ಮುಂಚಿತವಾಗಿ ಪೊಲೀಸ್ಗೆ ಗೊತ್ತಾದ್ರೆ ಅವನನ್ನ ಮತ್ತೆ ಪೊಲಿಟಿಷಿಯನ್ಸ್ನ ಹೇಗೆ ಆಟ ಆಡಿಸ್ತಾರೆ ಅನ್ನೋದನ್ನ ನೀವು ಸೀರೀಸ್ ಅಲ್ಲೇ ನೋಡ್ಬೇಕು. ಆದ್ರೆ ಕತೆ ಎಲ್ಲೋ ಮಧ್ಯ ಒಂದು ಕಡೆ ಸ್ಲೋ ಆಗುತ್ತೆ ಅಂತ ಅನ್ನಿಸ್ತು. ವಿಷಯ ತುಂಬಾ ಚೆನ್ನಾಗಿದೆ, ಆದ್ರೆ ಅದರ ಸ್ಕ್ರೀನ್ ಪ್ಲೇ ಅಂದ್ರೆ ಎಕ್ಸಿಕ್ಯೂಷನ್ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಅಭಿಪ್ರಾಯ. ಓವರ್ ಆಲ್ ಸೀರೀಸ್ ನನಗೆ ಅಷ್ಟೊಂದು ಮಜಾ ಕೊಡ್ಲಿಲ್ಲ, ಕೆಲವು ಕಡೆ ಒಂದಷ್ಟು ನಗು ತರಿಸ್ತು. ಆದ್ರೆ ಒಂದೊಂದು ಎಪಿಸೋಡ್ ಎಂಡಲ್ಲೂ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದ್ದಾರೆ ಶ್ರೀನಿಧಿ ಅವರು. ಕೆಲವೊಂದು ಸೂಕ್ಷ್ಮ ವಿಚಾರಗಳು ಪ್ರಸ್ತುತವಾಗಿರೋದನ್ನ ತಗೊಂಡಿದ್ದಾರೆ. ಒಬ್ಬ ಪೊಲಿಟಿಷಿಯನ್ ಯಾರೋ ಒಬ್ಬ ನಿಜವಾದ ಪೊಲಿಟಿಷಿಯನ್ ನ ಇಮಿಟೇಟ್ ಮಾಡ್ತಿದ್ದಾನೆ ಅಂತ ನಮಗನ್ಸುತ್ತೆ. ಇನ್ನು ಕೆಲವೊಂದು ಕ್ಯಾರೆಕ್ಟರ್ಗಳು ಇಂತಿಂತವರೇ ಇರಬಹುದು ಅಂತ ನಮ್ಗನ್ಸುತ್ತೆ. ಅದು ಯಾರು ಅಂತ ನೀವೇ ಸೀರೀಸ್ ನೋಡಿ ತಿಳ್ಕೊಳ್ಳಿ. ಇನ್ನು ಕ್ಯಾರೆಕ್ಟರ್ ವಿಚಾರಕ್ಕೆ ಅಂತ ಬಂದ್ರೆ, ಎಲ್ಲಾ ಲೀಡ್ ಕ್ಯಾರೆಕ್ಟರ್ಗಳು ಅವ್ರು ಕೊಟ್ಟಿರೋ ಪಾತ್ರವನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇನ್ನು ಓವರ್ ಆಗಿ ಹೇಳ್ಬೇಕು ಅಂದ್ರೆ ಒನ್ ಟೈಮ್ ಗುಡ್ ವಾಚ್ ಅಂತ ಹೇಳ್ಬೋದು. ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮತ್ತೆ ಸೀರೀಸ್ಗಳನ್ನ ಶ್ರೀನಿಧಿ ಅವರು ಕೊಡ್ಲಿ, ನಮ್ಮನ್ನ ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ಲಿ ಅಂತ ಹೇಳ್ತಾ ನನ್ನ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಇದೇ ತರ ರಿವ್ಯೂ ಮತ್ತೆ ಕಂಟೆಂಟ್ಗಳನ್ನ ನೋಡಬೇಕು ಅಂತ ಅಂದ್ರೆ ದ ಫಿಲ್ಮಿ ಫ್ರೀಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಧನ್ಯವಾದ.